ಮುರಾರಿ ಸಿನಿಮಾದಲ್ಲಿ ನಿಮ್ಮ ಪಾತ್ರನೂ ಅದ್ಭುತವಾಗಿದೆ. ಸೊ ಸಿನಿಮಾ ನೋಡಿದ್ರೆ ಹೇಗಿದೆ ಸರ್? ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಫ್ಯಾಮಿಲಿಗಳು ಬರೋಕ್ಕೆ ಶುರು ಮಾಡಿದ್ದಾರೆ. ಯಾವಾಗ ಫ್ಯಾಮಿಲಿಗಳು ಬರೋಕ್ಕೆ ಶುರು ಮಾಡುತ್ತೋ ಆವಾಗ ತುಂಬ ದಿನ ಓಡುತ್ತೆ ಅಂತ ಒಂದು ಇದು ಯಾವಾಗಲೂ ಹಾಗಾಗಿದೆ. ಈ ಸಿನಿಮಾನು ಹಾಗಾಗಲಿ ಅಂತ ಕೇಳ್ಕೊಳ್ತೀನಿ. ಇಟ್ಸ್ ಡೂಯಿಂಗ್ ವೆರಿ ವೆಲ್. ಒಳ್ಳೆ ದೇವ್ರ ಮೆಸೇಜ್ ಕೊಟ್ಟಿರೋದು ಸಿನಿಮಾ. ಜೊತೆ ಕೂಡ ಬೈಕ್ ಒಂದು ಸೇಲ್ ಕೂಡ ಇಟ್ಟಿದ್ದಾರೆ, ಅದು ಕೂಡ ದೇವರು ವಿಶೇಷತೆಗಳ ಬಗ್ಗೆ. ಅದೇ ಕೃಷ್ಣನ ವಾಹನ ಇದು. ನಮ್ಮ ಕೃಷ್ಣ ಇವತ್ತಿನ ಕೃಷ್ಣ ಆಗಿದ್ದರು ಸಿನಿಮಾದಲ್ಲಿ. ಸೊ ಇವತ್ತಿನ ವಾಹನ ಇದೆ ಬೈಕ್ ಅವ್ರಿಗೆ. ಉಪೇಂದ್ರ ಮತ್ತು ಸುದೀಪ್ ಅವರಿಗೆ ಬೈಕನ್ನು ಓಡಿಸಿದ್ದಾರೆ. ಅವ್ರಿಗಂತೂ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಸೊ ಈ ಬೈಕನ್ನು ಯಾವುದಕ್ಕಾರ ಒಂದು ಸದುಪಯೋಗ ಪಡಿಸ್ಕೋಬೇಕು ಅಂತ ಇವತ್ತು ಹರಾಜಿಗೆ ಇದ್ದಾರೆ. ಸೊ ಒಂದು ಎಲ್ಲ ಕಡೆಯಿಂದ ಕರ್ನಾಟಕದಲ್ಲಿ ಹೋಗಿ ಬರುತ್ತೆ. 11ನೇ ತಾರೀಕು ಫೈನಲ್ ಹರಾಜಿನಲ್ಲಿ ಬಿಡ್ನಲ್ಲಿ ಯಾರು ಅತ್ಯಂತ ಜಾಸ್ತಿ ಕೊಡ್ತಾರೆ ಈ ಬೈಕಿಗೆ ಅವ್ರಿಗೆ ಈ ಬೈಕ್ ಹೋಗುತ್ತೆ. ಆ ದುಡ್ಡನ್ನು ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮಿಯವರ ಎದುರುಗಡೆ ಸನ್ಮುಖದಲ್ಲಿ ಈ ದುಡ್ಡನ್ನು ಬಡ ಜನರಿಗೆ ದಾಸೋಹಕ್ಕೆ ಅನ್ನದಾನಕ್ಕೆ ಉಪಯೋಗಿಸ್ತಾ ಇದ್ದಾರೆ. ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ದೇವರ ಕೆಲಸ ಅದು. ಸೊ ಇದು ದೇವರ ವಾಹನ. ಒಳ್ಳೆಯದಾಗಲಿ ಅಂತ ಕೇಳ್ಕೊಡ್ತೀವಿ. ಮುಕುಂದ ಮುರಾರಿ ನಿಮಗೆ ಎಷ್ಟು ಇಷ್ಟ ಆಯಿತು ಸಿನಿಮಾ? ನಿಮ್ಮ ಪಾತ್ರ ಆಗಿರ್ಬೋದು, ಸಿನಿಮಾ ಕಥೆ? ತುಂಬ ಎಂಜಾಯ್ ಮಾಡಿದೆ. ಇಡೀ ಟೀಮ್ ತುಂಬ ಚೆನ್ನಾಗಿತ್ತು. ಸುದೀಪ್ ಅವರಾಗಲಿ, ಉಪೇಂದ್ರ ಆಗಲಿ, ಎಲ್ಲ ಕಲಾವಿದರು, ರವಿಶಂಕರ್ ಆಗಲಿ, ನಿರ್ದೇಶಕರಾಗಲಿ, ಎಲ್ಲ ಪ್ರತಿಯೊಬ್ಬರು ತುಂಬ ಮೋಟಿವೇಟ್ ಆಗಿದ್ದೀವಿ ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ನಿರ್ದೇಶಕರು ಅಷ್ಟೇ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು, ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ವಿ. ಒಟ್ಟಾರೆ ಒಂದು ಟೀಮ್ ವರ್ಕ್ ಚೆನ್ನಾಗಿರಬೇಕು, ಸಿನಿಮಾ ಚೆನ್ನಾಗಬೇಕು ಅಂತ ತುಂಬ ಆಸೆಯಿಂದ ಮಾಡಿದ್ವಿ. ಇವತ್ತು ನಾವು ಅದನ್ನು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಖುಷಿ ಆಗುತ್ತೆ. ವೆರಿ ಹ್ಯಾಪಿ. ಥ್ಯಾಂಕ್ ಯು ಸರ್. ಸರ್ ಹೇಳಿ, ಈಗಾಗಲೇ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಮುಕುಂದ ಮುರಾರಿ ಸಿನಿಮಾ. ಜೊತೆ ಬೈಕ್ ಕೂಡ ಇವತ್ತು ಹರಾಜ್ ಕಟ್ಟಿದ್ದಾರೆ, ಅದಕ್ಕೆ ಏನಿಲ್ಲ, ನಿಜವಾಗ್ಲೂ ಇದು ಕ್ರೆಡಿಟ್ ಕೊಡಬೇಕಾಗಿರೋದು ಪ್ರೊಡಕ್ಷನ್ ಟೀಮಿಗೆ ಮತ್ತು ಡಿಸ್ಟ್ರಿಬ್ಯೂಷನ್ ಟೀಮಿಗೆ. ಯಾಕೆಂತಂದರೆ ಇಷ್ಟು ಖರ್ಚು ವೆಚ್ಚ ಮಾಡಿರುವಂಥ ಒಂದು ಗಾಡಿನ ಅದ್ರ ಬಲ್ಲಿ ಇವಾಗ ಹರಾಜು ಮಾಡಿಬಿಟ್ಟು ಅದರಲ್ಲಿ ಬರೋ ದುಡ್ಡನ್ನ ಒಂದು ಸದುಪಯೋಗ ಪಡಿಸ್ಕೋಬೇಕು. ಯಾಕೆಂತಂದರೆ ಈ ಗಾಡಿ ಸುದೀಪ್ ಸರ್ ಯೂಸ್ ಮಾಡಿರೋ ಗಾಡಿ, ಅದಲ್ಲದೆ ಈ ಸಿನಿಮಾದಲ್ಲಿ ಕೃಷ್ಣ ಯೂಸ್ ಮಾಡಿರೋಂಥ ಗಾಡಿ ಅಂತ ಹೇಳಿ ಇದು ಒಂದು ಸ್ಪೆಷಲ್ ಒಂದು ಪ್ಲೇಸ್ ಇದೆ ನಮ್ಮ ಟೀಮಲ್ಲಿ. ಸೊ ಇದರಲ್ಲಿ ಇದನ್ನು ಆಕ್ಷನ್ ಮಾಡ್ತಾಯಿದ್ದೀವಿ. ಆಕ್ಷನಲ್ಲಿ ಏನು ದುಡ್ಡು ಬರುತ್ತೋ ಆ ದುಡ್ಡನ್ನ ಕಂಪ್ಲೀಟಾಗಿ ಸಿದ್ಧಗಂಗಾ ಮಠಕ್ಕೆ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಯಾಕೆಂತಂದರೆ ಇದು ಬೇರೆ ಹಾಗೆ ಕೊಟ್ಟರೆ ಯಾರು ಒಂದು ಪಾಯಿಸಿರೋರು ತೊಗೊತಾರೆ, ಬಟ್ ಅದ್ರ ಬರೋ ಅಮೌಂಟು ಒಂದು ಒಳ್ಳೆ ಕಾಸಿಗೆ ಸರ್ವ್ ಆಗಬೇಕು ಅನ್ನೋದು ಪ್ರೊಡಕ್ಷನ್ನವರ ಒಂದು ಬೈಕೆ. ಸೊ ಡೆಫಿನೆಟಾಗಿ ತಾವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಇದು ಇಟ್ ಈಸ್ ಗೋಯಿಂಗ್ ಥ್ರೂ ಔಟ್ ಕರ್ನಾಟಕ ಫಾರ್ ಎ ಟೂರ್. ಇವಾಗ ಹೇಗೆ ಅಂತಂದರೆ ಇವತ್ತು ಬ್ಯಾಂಗ್ಳೂರಲ್ಲಿದೆ, ನಾಳೆ ಮೈಸೂರು, ಮಂಡ್ಯ, ಮೈಸೂರು, ಹಾಗೆ ಚಿತ್ರದುರ್ಗ, ದಾವಣಗೆರೆ, ಈ ಥರ ಫುಲ್ ಹುಬ್ಳಿ, ಬೆಳಗಾಂ ಒಂದು ರೌಂಡ್ ಹೋಗಿ 11ನೇ ತಾರೀಕು ವಾಪಸ್ ಬರುತ್ತೆ. 11ನೇ ತಾರೀಕು ಇದು ಆಕ್ಷನ್ ಮಾಡ್ತಾರೆ. 11ನೇ ತಾರೀಕು ಆಕ್ಷನ್ ಆದರೆ ಈ ಆಕ್ಷನಲ್ಲಿ ಬಂದಿರುವಂಥ ದುಡ್ಡನ್ನ ನಾವು ಸಿದ್ಧಗಂಗಾ ಮಠಕ್ಕೆ ಕೊಡಬೇಕು ಅಂತ ಇದ್ದೀವಿ. ಥ್ಯಾಂಕ್ ಯು.